ಗೊತ್ತು. ಓ ಏನ್ರಿ ಚಡ್ಡಿ. ಓ ಅಣ್ಣ ಸಾರಿ, ಪೆಟ್ರೋಲ್ ಹಾಕ್ಸೋದು ಗೊತ್ತಾಯ್ತಾ ನಿಮ್ಗೆ? ಎಳ್ನೀರು ಅಲ್ಲಿ ತನಕ ತಂದ್ಕೊಡ್ಲಾ ಬಾ ಇಲ್ಲಿ. ಮೇಕಪ್ ಮಾಡ್ಕೊಂಡಿಲ್ಲ ಎನ್ನವಿದು. ತಿನ್ಬೇಕಾದ್ರೆ ಮಾತಾಡಲ್ಲ. ನೋಡಿ ಸನ್ಸೆಟ್ ರೈಟ್ ಸೈಡ್. ನಮಸ್ಕಾರ ಎಲ್ರಿಗೂ, ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಅಮೇಝಿಂಗ್. ಸೊ ಈ ಚಾನಲ್ ನಾನು ಇಲ್ಲಿ ತನಕ ಲಾಂಗ್ ಫಾರ್ಮೆಟ್ ಏನು ಪೋಸ್ಟ್ ಮಾಡಿರಲಿಲ್ಲ. ಸೊ ಅದಕ್ಕೆ ಐ ಥಾಟ್ ಲೆಟ್ ಮಿ ಪೋಸ್ಟ್ ವ್ಲಾಗ್ ಅಂಡ್ ಸಿ ಹೌ ಯು ಗೈಸ್ ಲೈಕ್ ಇಟ್. ಮುಂದಿನ ವ್ಲಾಗ್ಸ್ ಕೂಡ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಮಚ್ ಮೋರ್ ಫನ್. ಸೊ ವಾಚ್ ದ ವಿಡಿಯೋ ಟು ದ ಎಂಡ್. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವ್ಲಾಗ್ನ ಶುರು ಮಾಡುವ. ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ವ್ಲಾಗ್ ನಾವೆಲ್ಲ ಊಟಿಗೆ ಹೋಗ್ತಾ ಇದೀವಿ. ಬಾಯ್ಸ್ ಎಲ್ಲ ಸಡನ್ ಪ್ಲಾನ್ ಮಾಡಿ ಬಾಯ್ಸ್ ಎಲ್ಲ ಬಂದು ಕಾಯ್ತಾ ಇದ್ದಾರೆ. ಇವ್ರು ಗೊತ್ತು. ಓ ಏನ್ರಿ ಚಡ್ಡಿ ಸೆಕ್ಸಿ ಅದೇ. ಅದೇ ಗ್ಯಾಪಲ್ಲಿ ನಮ್ಮ ಕಾರ್ ಸ್ವಲ್ಪ ಗಲೀಜಾಗ್ಬಿಟ್ಟಿದೆ, ತೊಳ್ಬಿಡೋಣ ಅಂತ. ಓ ಅಣ್ಣ ಸಾರಿ. ಇದ್ದಾರೆ. ಬಾಯ್ ಮಾ. ಬಾಯ್ ಬಾಯ್. ಸಿ ಥ್ಯಾಂಕ್ ಯು. ಆರಾಮಾಗಿ ಹೋಗಿ ಬನ್ನಿ, ಎಂಜಾಯ್. ಇದು ನಾನು, ಇದು ನಮ್ಮ ಟ್ರೈನರ್ ಗೊತ್ತಲ್ವಾ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನವೀನ್ ಬ್ಲಾಸ್ಟರ್ ಅಂತ, ಅವರೇನೆ. ಸೊ ನೆನ್ನೆ ರಾತ್ರಿ ಸಡನ್ ಆಗಿ ನಾವು ಪ್ಲಾನ್ ಮಾಡಿದ್ವಿ ಊಟಿಗೆ ಹೋಗೋಣ ಅಂತ. ಎಲ್ಲೆಲ್ಲೋ ಹುಡುಕಿ ಎಲ್ಲೋ ಒಂದ್ ಕಡೆ ಸ್ಟೇ ಸಿಕ್ಕಿದೆ. ಹಿಂದೆ ಒಂದು ಕಾರಲ್ಲಿ ಕಾಣ್ತಿರ್ಬೇಕು ನಿಮ್ಗೆ, ಬಿಡಿ ಅವರು ಆಮೇಲೆ ತೋರಿಸ್ತೀನಿ. ಸೊ ಇವಾಗ ಇನ್ನೊಂದು ಫ್ರೆಂಡ್ ಪಿಕ್ ಮಾಡಕ್ಕೆ ಅವ್ರ ಮನೆ ಹತ್ರ ಬಂದಿದ್ವಿ ನಾವು, ಅಭಿ ಮತ್ತೆ ಅವ್ರ ಫ್ರೆಂಡ್. ನೋಡಿ ಇಲ್ಲಿ ಹುಡುಗ ಏನು ಕಾಣಲ್ವಾ, ಅವ್ರು ನೋಡಿ ಇನ್ನೊಬ್ರು. ಅವ್ರು ಇಲ್ಲ ಅಂದ್ರೆ ಇವ್ರು ಬರಲ್ಲ ಅಂತ, ಇವ್ರು ಕುಚ್ಚಕ್ ಅವ್ರು ಕುಚ್ಚಕ್ ಇವರು. ನೋಡಿ ಪ್ಲಾನ್ ಮಾಡಿದ 8 ಜನ, ಈಗ ಸದ್ಯಕ್ಕೆ ಇರೋದು ನಾವು 5 ಜನ. ಇವಾಗ ಫಸ್ಟ್ ಶೆಲ್ಲಲ್ಲಿ ನಿಲ್ಲಿಸಿ ನಾವು ಡ್ರಿಂಕ್, ಬೇಸಿಕಲಿ ನೀರು ಅಥವಾ ಎನರ್ಜಿ ಡ್ರಿಂಕ್ಸ್ ಅಥವಾ ಏನಾದರೂ ಸ್ನ್ಯಾಕ್ಸ್ ಎಲ್ಲ ಬೇಕಿದ್ರೆ ತೊಗೊಳ್ಳೋಣ ಅಂತ ನಿಲ್ಲಿಸ್ತೀವಿ. ಈಗ ಹಂಗೆ ಪೆಟ್ರೋಲ್ ಹಾಕ್ಸೋದು ಗೊತ್ತಾಯ್ತಾ ನಿಮಗೆ? ಇವ್ರ ಕಾರಿಂದ ಇಳಿಯಲ್ಲ. ನಾವು ಊಟಿಗೆ ಹೋಗೋಣ ಅನ್ನೋಷ್ಟರಲ್ಲಿ ಇಲ್ಲೇ ಗುಂಡ್ಲುಪೇಟೆಲ್ಲೇ ಹೆವಿ ಮಳೆ ಎಲ್ಲ ಶುರು ಆಗ್ಬಿಟ್ಟಿದೆ. ಒಳ್ಳೆ ವೆದರ್ ಅನ್ಕೋತಿದ್ದೀವಿ ಇಲ್ಲೇ ಸ್ಟೇ ಮಾಡೋಣ ಅಂತ. ಇಂಥ ಒಳ್ಳೆ ವೆದರ್ಗೋಸ್ಕರ ನಾವು ಊಟಿಗೆ ಹೋಗ್ಬೇಕನ್ನ ವಿನೋಣ. ಹೋಗೋಣ, ಹೋಗಲೇಬೇಕು. ಯಾಕೆ ಗೊತ್ತಾ, ನಾವು ಸ್ಟೇದು ಅಡ್ವಾನ್ಸ್ ಕೊಟ್ಬಿಟ್ಟಿದ್ವಿ. ಸೊ ಎಳ್ನೀರು ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಆ್ಯಕ್ಚುಲಿ ಕಾರ್ಸ್ ಇವಾಗ ನಿಮ್ಗೆ ಆ ಸ್ಪೀಡಲ್ಲಿ ಹೋಗುತ್ತಲ್ಲ, ನೀವು ಅದ್ರೊಳಗಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಬಟ್ ಅದೇ ನಾವು ಕಾರ್ ನಿಲ್ಸಿ ಬರ್ಬೇಕಾದ್ರೆ ಯಾರಾದರೂ ಹೋದ್ರೆ ರಾಕೆಟ್ ಥರ ಹೋದಂಗೆ ಅನ್ಸುತ್ತೆ ನೋಡಿ. ಅಪ್ಪ ಎಳ್ನೀರು ಅಲ್ಲಿ ತನಕ ತಂದ್ಕೊಡ್ಲಾ ಬಾ ಇಲ್ಲಿ. ಹುಷಾರು. ಅಯ್ಯೋ ಅಣ್ಣ ನೋಡಿ ನಮ್ಮ ಟ್ರೈನರ್ ಎಷ್ಟು ಒಳ್ಳೆ ಹುಡುಗರು, ಎಲ್ಲ ಎಳ್ನೀರು ಕುಡಿತಾ ಇದ್ದೀವಿ. ಅವರಿಬ್ರು ಕುಡಿಯಲ್ವಂತೆ. ಇನ್ನೊಂದು ಕೊಡಿ ಅಣ್ಣ. ಜಿಂಕೆಗಳು ನೋಡಿ, ನಾವು ಬೈಕ್ಸಲ್ಲಿ ಬರ್ಬೇಕಾದ್ರೆ ನೋಡ ಉಲ್ಟಂ ಪಲ್ಟ ಎಲ್ಲ ಹೊಟ್ಟೋಗ್ಬಿಟ್ಟಿದ್ದೀವಿ ಒಂದ್ಸಲಿ. ಕಿತ್ಕೊಂಡು ಬರೋದಲ್ವಾ. ಓ ವಾವ್. ಬೈಕರ್ಸ್ ನೋಡಿದ್ರೆ ಖುಷಿನೂ ಆಗುತ್ತೆ, ಬೇಜಾರು ಆಗುತ್ತೆ. ಖುಷಿ ಆಗುತ್ತೆ, ಬೇಜಾರು ಯಾಕಾಗುತ್ತೆ ಅಂದ್ರೆ ನಾವಿವಾಗ ಓಡಾಡ್ತಿಲ್ಲ ಬೈಕ್ಸಲ್ಲಿ ಅಂತ. ಇವ್ರಿಗೆ ಎಲ್ಲಾದ್ರೂ ಪ್ರಾಣಿ ಕಾಣಿಸಿದ್ರೆ ಹೇಳಿ ವಿಡಿಯೋ ಮಾಡೋಣ ಅಂತ ಹೇಳಿದ್ರೆ ಸುಮ್ಮನೆ ಇಬ್ರು ಫೋನಲ್ಲಿ ಅವ್ರ ಕ್ಯಾಮ್ರಾದಲ್ಲಿ ಇವ್ರ ಪ್ರಾಣಿಗೆ ನೋಡ್ತಾ ಇದಾರೆ, ನೋಡ್ಬಿಟ್ಟು ಸುಮ್ ಕೂತಿದ್ದಾರೆ. ಆ ಕಡೆ ನೋಡ್ತಾ ಇದ್ದೆ, ಗೊತ್ತೇ ಇಲ್ಲ. ಇವ್ರ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇದೆ, ಇವ್ರ ರೈಟ್ ಹ್ಯಾಂಡ್ ಅಲ್ಲಿ ನೋಡ್ತಾ ಇದಾರೆ. ಸೊ ಲೆಫ್ಟ್ ಹ್ಯಾಂಡ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಪ್ಪ, ಆಮೇಲೆ ಕೈಯಲ್ಲಿ ಇದೆ ಅನ್ಕೋಬೇಡಿ. ಕಾಣ್ತಿದ್ಯಾ? ಒಂದೇ ಕಾಣ್ತಿದೆ, ಇನ್ನೊಂದು ನೋಡಿ. ಹಿಂಗೆಲ್ಲ ನೀಟಾಗಿ ಹೋಗ್ಬೇಕಾದ್ರೆ ಮಧ್ಯೆ ಒಬ್ರು ಈ ತರ ಸಿಗಾಕೊಂಡ್ಬಿಡ್ತಾರೆ. ಹೆಣ್ಣವಿಲು ಗಂಡವಿಲ್ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ನೋಡಿ ಹೆಣ್ಣವಿಲೆ ಮೇಕಪ್ ಮಾಡ್ಕೊಂಡಿಲ್ಲ ಎನ್ನವಿಲು. ಗಂಡವಿಲ್ ಹೆಂಗೆ ಎಲ್ಲಿ ಗಂಡವಿಲ ಅಲ್ಲಿ ನೋಡಿ. ಗಂಡವಿಲ್ ಅಂದ್ರೆ ನೋಡಿ ಅದು ಹವಾ ಅಂದ್ರೆ ನೋಡಿ ಹೆಂಗ್ ನಿಂತಿದೆ ಮೇಲೆ, ಲಗ ಲಗ ಅಂತ ಇದ್ದಿರುತ್ತೆ ಮೇಕಪ್ ಮಾಡಿ. ವಾವ್. ಎಲ್ಲಾದ್ರೂ ಟ್ರಿಪ್ ಪ್ಲಾನ್ ಮಾಡಿದಾಗ ಗುಂಪು ಹೋಗ್ಬೇಕು, ಎಷ್ಟು ಚೆನ್ನಾಗಿರುತ್ತೆ. ಓ ಅದ್ರ ಕಮ್ ನೋಡಿ ಒಂದ್ರದ್ದು ಸಖತ್ ಬ್ಯೂಟಿಫುಲ್ ಇದೆ. ತಡೀರಿ, ಇದ್ರದ್ದು ಕಮ್ ನೋಡಿ. ವಾವ್, ಸೋ ನೈಸ್. ಇಲ್ಲಿ ಚೆಕ್ ಪೋಸ್ಟ್ ಬಂದಿದೆ, ಇಲ್ಲಿ ಇವಾಗ ಗಾಡಿ ಚೆಕ್ ಮಾಡ್ತಾರೆ. ಬಟ್ ಅವ್ರು ನಮ್ಮ ಗಾಡಿಲಿ ಏನು ಸಿಗಲ್ಲ, ಯಾಕಂದ್ರೆ ನಾವು ಹತ್ರದ್ದೆಲ್ಲ ಏನು ಕ್ಯಾರಿನೇ ಮಾಡ್ತೀವಿ. ನಮ್ಮ ನವೀನ್ ಅಣ್ಣನ ಬಾಡಿ ನೋಡಿ ಫುಲ್ ಅವ್ರು ಎಮ್ಮಿ ಅಂತಿದ್ರು. ಎಂಟರ್ ಆದ್ವಿ. ಲಕ್ಕಿಲಿ ಇಲ್ಲಿ ಎಂಟರ್ ಆದ್ಮೇಲೆ ಒಂದು ಕಡೆ ಚೆಕ್ ಪೋಸ್ಟಲ್ಲಿ ಈ ಪಾಸ್ ಕೇಳಿದ್ರು. ನಮ್ಮ ಬಾಯ್ ಎಲ್ಲ ಮಾಡಿ ರೆಡಿ ಇಟ್ಟಿದ್ದ. ಈಗ ಅಲ್ಲಿ ಬರಬೇಕಾದ್ರೆ ನವೀನ್ ನನಗೆ ಬಜ್ಜಿಗಳು ಕಾಣ್ತು.
ಮೆಣಸಿನ್ಕಾಯಿ ಬಜ್ಜಿ ಬಿಸಿ ಬಿಸಿ ಬಜ್ಜಿ ಮಾಡ್ತಾಯಿದ್ರು. ವೆದರ್ ಇಸ್ ಆಲ್ಸೋ ನೈಸ್. ಸೊ ನಿಂತು ನಾವು ಮೆಣಸಿನ್ಕಾಯಿ ಬಜ್ಜಿ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ವಿ. 100 ಫೀಟ್ ನೋ ಪಾರ್ಕಿಂಗ್ ಅಂತ ಇದ್ದೆ, ಬಟ್ ಸ್ಟಿಲ್ ಎಲ್ಲರೂ ಇಲ್ಲೇ ಪಾರ್ಕ್ ಮಾಡಿದ್ದಾರೆ, ಅದಕ್ಕೆ ನಾನು ಅಲ್ಲಿ ಮಾಡಿದ್ದೀನಿ. ತುಂಬ ದೂರ ಏನು ಹೋಗ್ತಿಲ್ಲ, ಇಲ್ಲೇ ಹೋಗ್ತಾ ಇರೋದು ಬಜ್ಜಿ ತಿನ್ನೋಕ್ಕೆ. ಬಜ್ಜಿ ಎಷ್ಟು ಕ್ಲೀನ್ ಇದೆ ಅಂತ ನಂಗೆ ಕೇಳಬೇಡಿ, ಬಟ್ ನನಗೆ ಮೆಣಸಿನ್ಕಾಯಿ, ನನಗೂ ಮೆಣಸಿನ್ಕಾಯ್ದು ನಾಲ್ಕು ಬಾಳೆಕಾಯಿ ಮೆಣಸಿಗೆ ಸ್ಪ್ರಿಂಗ್ ನಂಗೆ ಬಾಯ್ ನೋಡಿ, ಟ್ರೈನರ್ ಯಾವತ್ತೂ ಡಯಟ್ ಕೊಡೋದು ಬೇರೆಯವ್ರಿಗೆ, ಗೊತ್ತಾಯ್ತಾ? ನೋಡಿ ಇವರು ತಿನ್ಬೇಕಾದ್ರೆ ಮಾತಾಡಲ್ಲ, ಅವರು ಇಬ್ರು ಬಾಳೆ ಇಲ್ಲ ಅಂತ ಇವೆಲ್ಲ ಬಾಳೆಕಾಯಿ ಬಜ್ಜಿ ತಗೋತಾರೆ. ಮಿಸ್ಸಿಂಗ್ ಬಾಳೆ. ಏನು ನವೀನಣ್ಣ ಮತ್ತೆ ಸಮಾಚಾರ? ನಾವು ಆ್ಯಕ್ಚುಲಿ 7-8 ಇಯರ್ಸಿಂದ ಟ್ರೈನ್ ಮಾಡ್ತೀವಿ ಒಟ್ಟಿಗೆ, ಬಟ್ ಆದ್ರೂ ಇದೇ ಫಸ್ಟ್ ಟೈಮ್ ಹೊರಗೆ ಹೋಗಿರೋದು. 10 ಇಯರ್ಸ್ ಇಲ್ಲ, ನಾನು 10 ಇಯರ್ಸ್ ಇಲ್ಲ, ಅವ್ರು 20-30 ವರ್ಷದಿಂದ ಮಾಡ್ತಿದ್ದಾರೆ, ಬಟ್ ನಾವು 10 ಇಯರ್ಸಿಂದ ಮಾಡ್ತೀವ. 10 ಇಯರ್ಸ್, ಬಟ್ ಸ್ಟಿಲ್ ಇದು ಫಸ್ಟ್ ಟೈಮ್ ನವೀನಣ್ಣ ನಮ್ಮ ಜೊತೆ ಹೊರಗೆ ಬಂದಿರೋದು. ವೆರಿ ಬ್ಯುಸಿ ಮ್ಯಾನ್. ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಟೀ ಎಲ್ಲೋದ್ರೂ ಮಿಸ್ ಮಾಡೋಕ್ಕಾಗಲ್ಲ ಅಲ್ವಾ ಬೇ? ಚಿಯರ್ಸ್ ಬಾಯ್ಸ್. ಅವ್ರು ಇಟ್ಕೊಂಡಿರೋದು ನಿಮ್ಗೆ ಕಾಣಲ್ಲ. ಜಿ 5 ಸ್ಟಾರ್ಗೆ 5 ಸ್ಟಾರ್ ರೇಟಿಂಗ್, ಬಟ್ ಟೀ ನಾಟ್ ಗ್ರೇಟ್. ಓಕೆ. ನಮ್ಮ ಗ್ಯಾಂಗಲ್ಲಿ ಇನ್ನೂ 3 ಜನ ಇದ್ದಾರೆ. ಅಂದರೆ ಆ್ಯಕ್ಚುಲಿ ನಾವು 8 ಜನ ಪ್ಲ್ಯಾನ್ ಮಾಡಿದ್ದು. ಪೊಲೀಸ್ ನನ್ನೇ ನೋಡ್ತಾವ್ರೆ, ಹಂಗೆಲ್ಲ ಪೊಲೀಸ್ ನೋಡಿದ್ರೆ ಭಯ ಆಗ್ಬಿಡುತ್ತೆ. ನಾವು ಅದಕ್ಕೆ ಇಲ್ಲಿಂದ ಬೇಗ ಹೊರಟೋಗೋಣ. ನಿಂತರೆ ಅಲ್ವಾ ಆನ್ಸರ್ ಮಾಡಬೇಕು. ಆ್ಯಕ್ಚುಲಿ 8 ಜನ ಅಂತ 8 ಜನ ಅಂತ ಪ್ಲ್ಯಾನ್ ಮಾಡಿದ್ದು, ಬಟ್ ಲಾಸ್ಟ್ ಮೊಮೆಂಟಲ್ಲಿ ಎಲ್ಲ ಗ್ರೂಪಲ್ಲಿ ಇದ್ದಿದ್ದೆ ಅಲ್ಲ, ಒಬ್ರಿಗೆ ಅದು ಒಬ್ರಿಗೆ ಇದು ಅಂತ ಕೈ ಕೊಡ್ತಾರೆ. ಆದರೂ ಪಾಪ ನಮ್ಮ 2 ಹುಡುಗರು ನಾಳೆ ಬೆಳಗ್ಗೆ ಬರ್ತಾ ಇದ್ದಾರೆ. ಬೆಳಗ್ಗೆ 5-6 ಗಂಟೆಗೆ ರೀಚ್ ಆಗ್ತಾರೆ. ಅಂದರೆ ಅವ್ರ ಆಫೀಸ್ ಮುಗಿಸಿ ಇವಾಗ ಹೊರಟಿ ಬಸ್ಸಲ್ಲಿ ಬರ್ತಾ ಇದ್ದಾರೆ. ಇಟ್ಸ್ ಲೈಕ್ ನೈಸ್ ಪ್ಲೇಸ್. ನೋಡುವ ಅಲ್ಲಿ ಹೋದ್ಮೇಲೆ ಸ್ಟೇ ಹೇಗಿದೆ ಅಂತ. ಆನ್ಲೈನ್ ನೋಡಿ ಬುಕ್ ಮಾಡಿದ್ದು, ಆನ್ಲೈನಲ್ಲಿ ಚೆನ್ನಾಗಿ ತೋರಿಸ್ತಾ ಇತ್ತು, ಬಟ್ ಇವಾಗ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಹೇಗಿದೆ ಅಂತ. ನೋಡಿ ಸನ್ಸೆಟ್ ರೈಟ್ ಸೈಡ್. ಇಲ್ಲೊಂದು ಮುಂದೆ ಇನ್ನೊಂದಿದೆ ಅಲ್ಲಿ. ಆಮೆ ಅಲ್ಲ, ಆಮೆ ಹೋಗೋಣ. ಎಷ್ಟೇ ಶಾಪಿಂಗ್ ಮಾಡಿದ್ರು ಮುಗಿಯಲ್ಲ. ಡ್ರೀಮ್ ಲ್ಯಾಂಡ್ ಅಂತೆ, ಅವರು ಡ್ರೀಮ್ ಲ್ಯಾಂಡ್ ಅಂದ ತಕ್ಷಣ ಏನೇನೋ ಸಿಗುತ್ತೆ ಅನ್ಕೊಂಡ್ಬಿಟ್ಟಿದ್ದಾರೆ. ವಿಡಿಯೋನ ಸಡನ್ ಆಗಿ ಯಾಕೆ ಎಂಡ್ ಮಾಡಿದ್ರೆ ಅಂದರೆ, ನಾನು ಫುಲ್ 3 days ಒಂದೇ ಬ್ಲಾಗಲ್ಲಿ ಮಾಡಿದ್ರೆ ತುಂಬ ದೊಡ್ಡ ಬ್ಲಾಗ್ ಆಗುತ್ತೆ. ಸೊ ಅದಕ್ಕೆ ಚಿಕ್ಕದಾಗಿಡೋಣ ಅಂತ 7 minutes 8 minutes ಹತ್ರ ಇಟ್ಟಿದ್ದೀನಿ. ಇನ್ನೊಂದು ಬ್ಲಾಗ್ ಬರುತ್ತೆ ಅಷ್ಟೇ ಬ್ಲಾಗ್. ಸೊ ಇನ್ನೂ ಬ್ಲಾಗ್ಸ್ ಬರ್ತಾ ಇರುತ್ತೆ. ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಕೂಡ ಮಾಡ್ತಾ ಇರಿ. ಆ್ಯಂಡ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಹೇಳಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಜೈ ಶ್ರೀರಾಮ್.